ಮತ್ತೆ ಪರ್ಸ್ನಲ್ ಲೈಫ್ ಅಂತ ಅಂದರೆ ಅಫ್ಕೋರ್ಸ್ ನಾನು ಕೇಳಬಾರ್ದು ಅದನ್ನು, ಚೆನ್ನಾಗೇ ಇರ್ತೀರಾ ಅಂದರೆ ಏನು ಮಾಡ್ಕೊಂಡಿರೋದು ಈಗ ಅಂತ ಹೇಳ್ಬಿಟ್ಟು ಅಷ್ಟೇ. ಐ ಆಮ್ ಸೋ ಹ್ಯಾಪಿ ಆ್ಯಕ್ಚುಲಿ. ಬ್ರೇಕಲ್ಲಿದ್ದೆ, ಖುಷಿಯಾಗಿದ್ದೀನಿ ಲೈಫಲ್ಲಿ. ಒಂದೇನೆಂದರೆ ಅಪ್ಪ ಅಮ್ಮ ತೀರೋದ್ರು 5 ಇಯರ್ಸ್ ಆಯಿತು. ಸೊ ಅದು ಸ್ವಲ್ಪ ಡಿಪ್ರೆಷನಲ್ಲಿದ್ದೆ. ಬಟ್ ಓಕೆ, ಇವಾಗ ಸ್ವಲ್ಪ ಅದು ಮರ್ತಂಗೆ ಆಗ್ತಾ ಇದೆ. ಮರ್ತಿಲ್ಲ, ಅಪ್ಪ ಅಮ್ಮ ಡೆಫಿನೆಟ್ಲಿ ಜೊತೇಲಿ ಇರ್ತಾರೆ ಯಾವತ್ತೂ. ಸೊ ಅದೇ ಇಟ್ಕೊಂಡಿಲ್ಲ, ಸ್ವಲ್ಪ ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಹ್ಯಾಪಿ ಲೈಫ್ ಚೆನ್ನಾಗಿ ನಡೀತಾ ಇದೆ. ಮೂವ್ ಆನ್ ಆಗಲೇಬೇಕು ಲೈಫಲ್ಲಿ. ಒಂದು ಏಳು ಬೀಳುಗಳು ಬರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಅದೇ ಮಾಡ್ತಾ ಇರೋದು, ಈಗ ನಾವು ಅದೇ ಮಾಡಬೇಕು. ಸೊ ಈಗ ಬದುಕು ಏನು ಕಲಿಸ್ತು ಮೈತ್ರಿ ಅವ್ರಿಗೆ ಅಂತ? ಬದುಕು ಏನು ಕಲಿಸ್ತು ಅಂದರೆ ಏನಿಲ್ಲ, ಆರಾಮಾಗಿರ್ಬೇಕು. ಸ್ಯಾಂಡಲ್ವುಡ್ಡಿಂದ ಇರೋದೇ ಬೇರೆ, ಈ ಸ್ಯಾಂಡಲ್ವುಡ್ ಒಳಗಡೆ ಇದ್ದಾಗ ಇಲ್ಲ, ನಾನು ತುಂಬ ಮಿಸ್ ಮಾಡಿಕೊಂಡೆ ಸಿನಿಮಾನ, ಫ್ರೆಂಡ್ಸ್ನ ಎಲ್ಲ. ಮಾಡಬಾರ್ದಿತ್ತೇನೋ, ನಾನು ಅದು ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ರಿಗ್ರೆಟ್ ಇದೆ ಅದ್ರ ಬಗ್ಗೆ. ಇರಬೇಕಿತ್ತು ಫೀಲ್ಡಲ್ಲಿ ಹಂಗೇ ಕಂಟಿನ್ಯೂ ಮಾಡಬೇಕಿತ್ತಂತ. ಬಟ್ ನನಗೆ ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ನನಗೆ ಬ್ರೇಕ್ ಬೇಕೇ ಬೇಕಿತ್ತು. ಯಾಕಂದರೆ ಅಮ್ಮನ ನೋಡ್ಕೊಳ್ಳೋಕ್ಕೆ ಅಂತ ಬ್ರೇಕ್ ತೊಗೊಂಡೆ. ಅದು ಸ್ವಲ್ಪ ಲಾಂಗ್ ಬ್ರೇಕೇ ಆಗಿಬಿಡ್ತು. ಆಲ್ಮೋಸ್ಟ್ 6-7 ಇಯರ್ಸ್. ಎಷ್ಟು ಲಾಸ್ ಗೊತ್ತಾ ಇಂಡಸ್ಟ್ರಿಗೆ? ಜೊತೆಗೆ ಇಂಡಸ್ಟ್ರಿಗೆ ಆ್ಯಕ್ಚುಲಿ ಲಾಸ್ ಅಂತ ಹೇಳಲ್ಲ, ನನಗೆ ಲಾಸು. ನಾನೇ ತುಂಬ ಮಿಸ್ ಮಾಡಿಕೊಂಡೆ ಲಾಸ್ ಮಾಡಿ. ಹೌದು, ನಂಗೆ ತುಂಬ ಆಪರ್ಚುನಿಟೀಸ್ ಬಂತು. ನಾನೇ ಪ್ರಿಪೇರ್ ಇರಲಿಲ್ಲ, ಮೆಂಟಲಿ ಪ್ರಿಪೇರ್ ಇರಲಿಲ್ಲ. ಸೊ ಹಂಗಾಗಿ ನಾನೇ ಬೇಡ ಅಂದ್ಕೊಂಡು ಬಂದೆ. ಸೊ ಇವಾಗ ಇನ್ನೂ ಬೆಟರ್ಗೆ ಕಮ್ ಬ್ಯಾಕ್ ಮಾಡ್ತೀನಿ.